ಒಂದು ವಿಚಾರಾತ್ಮಕವಾದ ಕೃತಿಯನ್ನು ರಚಿಸೋದಕ್ಕಿಂತ ಕಥಾನಕವಾದ ಸ್ವರೂಪವನ್ನು ಕೊಟ್ಟ ಹೆಚ್ಚು ಜನಕ್ಕೆ ತಲುಪಬಹುದು ಅಂತ ತಿಳಿದು ನಾನು ಅಧಿಕೃತವಾಗಿ ಬರೆಯಕ್ಕೆ ಹೋದೆ. ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಒಂದೆರಡು ಪುಸ್ತಕಗಳಿದೆ, ಇದ್ದು ಇಲ್ಲ ಅಂತಿಲ್ಲ. ಕೆಲವು ಸಾಮ್ಯತೆಗಳಿದೆ, ಅದೇ ಥರ ಕೆಲವು ವೈರುಧ್ಯಗಳು ಇದೆ. ವಿಶ್ವೇಶ್ವರಯ್ಯನವರದಲ್ಲಿ ಟೆಕ್ನಿಕಲ್ ಅಷ್ಟೇ ಇದ್ದರೆ ಇವರಲ್ಲಿ ಆಡಳಿತಾತ್ಮಕವಾದ ವಿಚಾರಗಳು ಮತ್ತು ತಾಂತ್ರಿಕವಾದ್ದು ಎರಡೂ ಇತ್ತು. ಕ್ವೀನ್ ಎಲಿಜಬೆತ್ಗೆ ಸರಿ ಸಮಾನವಾದವಳು ಅಥವಾ ಅದಕ್ಕಿಂತ ಸರಿ ಮಿಗಿಲಾದವಳು ಅಂತ ಹೇಳ್ತಾರೆ ಅವರು. ಸ್ನೇಹಿತರೆ, ಇದು ಪ್ರಜ್ಞಾ ವೇದಿಕೆಯ 4ನೇ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಮಾತುಕತೆಗೆ ಡಾಕ್ಟರ್ ಗಜಾನನ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಗಜಾನನ ಶರ್ಮಾ ಅವರನ್ನು ನಾನು ಓದುಗರಿಗೆ ವಿಶೇಷವಾಗಿ ಪರಿಚಯ ಮಾಡೋ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರಜ್ಞಾ ವೇದಿಕೆಯಿಂದ ತಮಗೆ ಅತ್ಯಂತ ಗೌರವದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಟು ಸ್ಟಾರ್ಟ್ ವಿತ್, ನನಗೆ ತಕ್ಷಣಕ್ಕೆ ನಿಮ್ಮ ಜೊತೆ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು ಅಂತ ಹೇಳಿದರೆ, ನನಗೆ ಮಾತ್ರ ಅಲ್ಲ, ಅನೇಕ ಓದುಗರಿಗೆ ಮತ್ತು ವಿಮರ್ಶಾ ಲೋಕದಲ್ಲೂ ಕೂಡ ಭಾಳ ವಿಶಿಷ್ಟವಾದಂಥ ಒಂದು ಕೃತಿ ಅಂತ ಅನಿಸಿದ್ದು ಅದು ಪ್ರಮೇಯ. ಬಹುಶಃ ನಾವು ಕಲ್ಪನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಒಂದು ಕಥಾವಸ್ತುವನ್ನು ತಾವು ತೆಗೆದುಕೊಂಡು ಅದರ ಬಗ್ಗೆ ಒಂದು ಕಾದಂಬರಿಯನ್ನು ತಾವು ರಚನೆ ಮಾಡಿ ಆ ಒಂದು ವಿಷಯವನ್ನು ಕುರಿತು ಒಂದು ಕಾದಂಬರಿಯನ್ನು ಬರೀಬೇಕು ಅಂತ ತಮಗೆ ಅನ್ನಿಸ್ತಲ್ಲ ಸರ್? ನನಗೆ ಆ ಪ್ರಮೇಯದ ಬಗ್ಗೆ ಒಂದಿಷ್ಟು ತಮ್ಮಿಂದ ವಿಚಾರಗಳನ್ನ ತಿಳ್ಕೊಳ್ಳುವಂಥ ಒಂದು ಕುತೂಹಲ. ನನ್ನ ಮಿತ್ರರಾಗಿ ನಿಮಗೆ ನನ್ನ ಬಗ್ಗೆ ಗೊತ್ತು. ನನಗೆ ನನ್ನ ಕ್ಷೇತ್ರ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು. ತಾವು ಹೇಳಿದಾಗೆ ಅದು ಪ್ರಮೇಯ ಅಥವಾ ಆ ಸರ್ವೆಯ ಕ್ಷೇತ್ರ ಏನಿದೆಯೋ ಅದು ಸಿವಿಲ್ ಇಂಜಿನಿಯರಿಂಗ್ದು. ಆದರೆ ನನಗೆ ಈ ಶರಾವತಿ ಕಣಿವೆಯ ಬಗ್ಗೆ ಓದುವಾಗ ಮತ್ತು ಬರೆಯುವಾಗ ಮತ್ತು ನಮ್ಮ ಜಮೀನು ಅಥವಾ ಈ ಎಲ್ಲ ಭೂಮಾಪನದ ಕುರಿತು ಕೇಳಿದಾಗೆಲ್ಲ ಅದ್ರ ಬಗ್ಗೆ ಒಂದು ಆಸಕ್ತಿ ಇತ್ತು. ಆದರೆ ನಾನು ಒಂದು ಪುಸ್ತಕ ಓದಿದೆ, ಟ್ರೆಸ್ ಪಾಸಿಂಗ್ ಆನ್ ದ ರೂಫ್ ಆಫ್ ದ ವರ್ಲ್ಡ್ ಅಂತ. ಅದೊಂದು ಪುಸ್ತಕ. ಅದು ನಮ್ಮ ದೇಶದ ಒಬ್ಬ ಸಾಮಾನ್ಯವಾದ ಒಂದು ಟೀಚರ್ ಉದ್ಯೋಗದಲ್ಲಿ ಇರುವಂತಹ ವ್ಯಕ್ತಿ ಟಿಬೇಟಿಗೆ ಹೋಗಿ ಮರಳುವುದು. ಅದು ಗೂಢಚಾರ ವ್ಯವಸ್ಥೆಯಲ್ಲಿ. ಗೂಢಚಾರ ಅಂತಂದರೆ ಅವನ ಮೆಜರ್ಮೆಂಟಿಗೋಸ್ಕರ ಹೋಗಿದ್ದು. ಅವನು ಲಕ್ಷಾಂತರ ಹೆಜ್ಜೆಗಳನ್ನು ಇಟ್ಟು ಅಳೆದು ಬಂದು ಡೆಹ್ರಾಡೂನ್ನಿಂದ ಲಾಸಾವರೆಗಿನ ದೂರವನ್ನು ಇಷ್ಟು ಅಂತ ಕರಾರುವಕ್ಕಾಗಿ ಹೇಳ್ತಾನೆ. ಆ ಪುಸ್ತಕವನ್ನು ಓದಿದ ಮೇಲೆ ನನಗೆ ಇದಂಥ ಒಂದು ವಿಸ್ಮಯದ ಜಗತ್ತು ಅಂತ. ಪ್ರತಿ ಹೆಜ್ಜೆಯನ್ನು ಅವನು ಒಂದೇ ಅಳತೆಯಲ್ಲಿ ಇಟ್ಕೊಂಡು ಹೋಗಬೇಕು. ಅದು ಏರ್ ಇರಲಿ, ಇಳಿಜಾರು ಇರಲಿ, ಮರುಭೂಮಿ ಇರಲಿ, ಶೀತಲ ಮರುಭೂಮಿ ಇರಲಿ, ಬೆಟ್ಟ ಹತ್ತುವುದು ಇಳಿಯುವುದು, ಎಲ್ಲ ಕಡೆಯೂ ಅದೇ ಅಳತೆ. ಯಾಕೆಂದರೆ ಅವನಿಗೆ 2 ವರ್ಷಗಳ ಕಾಲ 2 ಕಾಲುಗಳ ನಡುವೆ ಚೈನ್ ಹಾಕಿ ಅಷ್ಟೇ ಹೆಜ್ಜೆ ಇಡುವ ಹಾಗೆ. ಅವನನ್ನು ಇದರಿಂದ ಉರುಳಿಸಿದ್ರು ಎದ್ದು ಬರುವಾಗ ಅವನು ಅದೇ ದೂರದ ಹೆಜ್ಜೆ, ಅದೇ ಮೆಜರ್ಮೆಂಟು. ಅದನ್ನು ಓದಿದಾಗ ನನಗೆ ಇದೊಂದು ಎಂಥ ಒಂದು ವಿಸ್ಮಯಕಾರಿ ಇದು ಅಂತ ಅನಿಸ್ತು. ಆಮೇಲೆ ಅದ್ರ ಮೇಲೆ ಬಂದಾಗ ಜಾರ್ಜ್ ಎವರೆಸ್ಟು, ಮಾಂಟೆಮೊರಿ, ಈ ಲ್ಯಾಂಪ್ಟನ್ನು, ಇವ್ರದ್ದೆಲ್ಲ ಕಥೆಯನ್ನು ಓದ್ತಾ ಬಂದೆ. ಅದು ಇಷ್ಟೆಲ್ಲ ಮಾಡಿದ್ದು ಬ್ರಿಟಿಷರು ಮಾಡಿರೋದು 100 ತಪ್ಪುಗಳನ್ನು ಹೇಳ್ತೀವಿ ನಾವು. ಎಂಥ ಅದ್ಭುತವಾದ ಕೆಲಸ. ಇಡೀ ಭೂಮಿಯನ್ನು ಅಳೆದು ಅದಕ್ಕೆ ಪ್ರತಿ ಊರಿಗೆ ಒಂದೊಂದು ಟ್ಯಾಗು ಅಕ್ಷಾಂಶ ರೇಖಾಂಶಗಳ ಮೂಲಕ ಒಂದು ಇಡೀ ಭೂಗೋಳಕ್ಕೆ ಅದು ಟ್ಯಾಗ್ ಆದಾಗಾಯಿತು. ಇವತ್ತು ನಾವು ನಮ್ಮ ಲೊಕೇಶನ್ ಅಂತ ಹುಡ್ಕೊಂಡು ಹೋಗ್ತೀವಲ್ಲ, ನಾವೇನೋ ಸ್ಯಾಟಲೈಟಿಂದ ಬರುತ್ತೆ ಅಂತ ತಿಳಿತೀವಿ. ಸ್ಯಾಟಲೈಟ್ ಇಂಥ ಊರು ಇಂಥ ಜಾಗ ಅಂತ ಗೊತ್ತಾಗೋದು ಹೇಗೆ ಅಂದರೆ ಅಕ್ಷಾಂಶ ರೇಖಾಂಶಗಳ ಮೇಲೆ ಅದು ಲೊಕೇಟ್ ಮಾಡುತ್ತೆ. ಇಂಥದ್ದೊಂದು ಪ್ರಯತ್ನವನ್ನು ಅವರು 70 ವರ್ಷಗಳ ಕಾಲ ಈ ಭೂ ಸರ್ವೆಯನ್ನು ಮಾಡ್ತಾರೆ. ಕನ್ಯಾಕುಮಾರಿಯಿಂದ ಡೆಹ್ರಾಡೂನ್ ದಾಟಿ ಟಿಬೆಟಿನ ತನಕನೂ ಮಾಡ್ತಾರೆ ಅವರು. ಅದು ಭಾಳ ದೊಡ್ಡ ಟೀಮ್ ಇರಬೇಕು, ಭಾಳ ದೊಡ್ಡ ಟೀಮು. ಮತ್ತು ತುಂಬ ಜನಗಳು ಇನ್ವಾಲ್ವ್ ಆಗಿರುವಂಥದ್ದು. ಕಡಿಮೆ ಅಂದರೂ ಒಂದು 500-600 ಜನ ತೀರಿ ಹೋಗಿರ್ತಾರೆ. ಹುಲಿಗಳ ಅಟ್ಯಾಕ್ ಆಗುತ್ತೆ, ಚಿರತೆ ಆನೆಗಳು ತುಳಿತಕ್ಕೆ ಸಿಗ್ತಾರೆ, ರೋಗ ರುಜಿನಗಳು. ನಮ್ಮ ಈ ನೀವು ಚಂಬಲ್ ಕಣಿವೆ ಅಂತ ಅಥವಾ ದಂಡಕಾರಣ್ಯದಂಥ ಅರಣ್ಯಗಳ ನಡುವೆ ಹೋಗುವಾಗೆಲ್ಲ ಅವರು ಹೇಗೆ ಸರ್ವೆ ಮಾಡಿರ್ಬೋದು ಅಂತ. ಹಿಮಾಲಯದ 1000 ಶಿಖರಗಳನ್ನು ಕರಾರುವಕ್ಕಾಗಿ ಸರ್ವೆ ಮಾಡಿದ್ದು. ಇದನ್ನು ನೋಡಿದಾಗ ನನಗೆ ಇದರ ಭಾಳಷ್ಟು ಪುಸ್ತಕಗಳಿದೆ. ನಮ್ಮ ಸರ್ವೆ ಆಫ್ ಇಂಡಿಯಾದವರು ಬರೆದಿರೋದು ಇದೆ. ಎಲ್ಲೂ ಜನಗಳ ಗಮನಕ್ಕೆ ಬರಲ್ಲ.
ಒಂದು ಇತಿಹಾಸವಾಗಿ ಕೂಡ ಅದನ್ನು ಹೆಚ್ಚು ಇದಾಗಿಲ್ಲ. ನಾನು ಯೋಚನೆ ಮಾಡಿದೆ, ಇವರ ಕಥೆಗಳನ್ನೇ ಇಟ್ಕೊಂಡು ಹೆಚ್ಚು ಜನಕ್ಕೆ ತಲುಪುವ ಹಾಗೆ, ಯಾಕೆಂದ್ರೆ ಎಲ್ಲ ಜನಗಳಿಗೂ ಬೇಕಾಗಿರುವಂಥ ವಿಚಾರ. ನಮಗೆಲ್ಲ ಗೊತ್ತಾಗುತ್ತೆ, ಭೂಮಿಯನ್ನು ಸೈಟನ್ನು ಅಳೆದಾಗ 1 ಇಂಚ್ ವ್ಯತ್ಯಾಸ ಆದರೆ ಹೊಡೆದಾಡಕ್ಕೆ ಗೊತ್ತಿದೆ. ಆದರೆ ಆ ಭೂಮಾಪನ ವ್ಯವಸ್ಥೆಯಲ್ಲಿ ಇರುವಂತಹ ವಿಸ್ಮಯಕಾರಿ ಅಂಶಗಳು ನಮಗೆ ಗಮನಕ್ಕೆ ಬರಲ್ಲ. ಅದನ್ನು ಒಂಥರ ನನಗೆ ಭಾಳ ಕುತೂಹಲದ ಅಂಶ ಅನ್ನಿಸ್ತು. ಒಂದೇ ಕಾರಣ, ಅದನ್ನು ಕಾದಂಬರಿಯಾಗಿ ಬರೆಯೋದಕ್ಕೆ ಏನು ಅಂತಂದರೆ, ಅದನ್ನು ಒಂದು ವಿಚಾರಾತ್ಮಕವಾದ ಕೃತಿಯನ್ನು ರಚಿಸೋದಕ್ಕಿಂತ ಇದಕ್ಕೊಂದು ಕಥಾನಕವಾದ ಸ್ವರೂಪವನ್ನು ಕೊಟ್ಟ ಹೆಚ್ಚು ಜನಕ್ಕೆ ತಲುಪಬಹುದು ಅಂತ ತಿಳಿದು ನಾನು ಆ ಥರ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಆ್ಯಸ್ ಡಾಕ್ಯುಮೆಂಟ್ ನಮಗೆ ಸಾಕಷ್ಟು ದಾಖಲೆಗಳು ಸಿಗ್ಬೋದು ನಮಗೆ. ಅದು ನಿಜವಾಗಿಯೂ ಆಸಕ್ತಿ ಇರುವಂಥವರಿಗೆ, ಶೈಕ್ಷಣಿಕವಾಗಿ ಆಸಕ್ತಿ ಇರುವಂಥವರಿಗೆ ಅದೊಂದು ಅಧ್ಯಯನದ ಒಂದು ಮೆಟೀರಿಯಲ್ ಆಗಿ ಸಿಗ್ಬೋದು. ಖಂಡಿತ. ಒಬ್ಬ ಕಾಮನ್ ಮ್ಯಾನಿಗೆ ಇಂಥ ಒಂದು ದೊಡ್ಡ ಸಾಧನೆಯನ್ನು ತಲುಪಿಸೋದಿದೆಯಲ್ಲ. ಹೌದು. ಯಾಕೆಂದರೆ ಯಾವುದೇ ಸ್ವಾರ್ಥ ಇಲ್ಲದೇ ಕೇವಲ ಒಂದು ಆಸಕ್ತಿಯಿಂದ ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡಿದಂಥದ್ದು ಇದೆಯಲ್ಲ. ಹೇಳಿದಾಗೇ ನಾವು ಬ್ರಿಟಿಷರನ್ನ ಅನೇಕ ಕಾರಣಗಳಿಗೆ ನಾವು ವಿಮರ್ಶೆ ಮಾಡ್ಬೋದು, ಆದರೆ ಅವರಲ್ಲಿ ಒಳ್ಳೆಯದು ಇತ್ತಲ್ಲ, ಈ ಒಂದು ಅನ್ವೇಷಣಾ ಮನೋವೃತ್ತಿ ಇತ್ತಲ್ಲ ಅವರಿಗೆ. ಅದು ಆ ಹೆಚ್ಚಿನ ಟೆಕ್ನಾಲಜಿ ಸಪೋರ್ಟ್ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಪ್ರಾಣವನ್ನು ತೆಟ್ಟು ಕೇವಲ ಉದ್ಯೋಗಕ್ಕಾಗಿ ಇವತ್ತು ಕೂಡ ನಾವು ಎಷ್ಟೋ ಸರಿ ಹಗುರವಾಗಿ ಮಾತಾಡ್ತೀವಿ, ಎವರೆಸ್ಟಿನ ಹೆಸರು ಯಾಕೆ, ಎವರೆಸ್ಟ್ ಪರ್ವತಕ್ಕೆ ಅಂತೇಳಿ. 3 ಸರಿ ಅವನು ಇದೇ ಸರ್ವೆಯ ಕಾರಣಕ್ಕಾಗಿ ಸತ್ತು ಬದುಕಿದ್ದಾನೆ. ಆಗ ಅವನ ದೇಹದ ರಕ್ತ ಮಲಿನಗೊಂಡು ಅವನು ಪಾರ್ಶ್ವವಾಯು ಪೀಡಿತನಾಗಿ ಮಲಗಿದಾಗ ಸಾವಿರಾರು ಆವಾಗಿನ ಒಂದು ಚಿಕಿತ್ಸೆ ಪದ್ಧತಿ, ಈ ಇಂಬಳಗಳಿಂದ ಕಡಿಸಿ ಆ ಮಲಿನ ರಕ್ತವನ್ನು ತೆಗೆಯೋದು ಅಂದ್ಕೊಂಡು ಒಂದೇ ಕಾಲದಲ್ಲಿ ಸಾವಿರಾರು ಇಂಬಳಗಳಿಂದ ಜಿಗಣೆಗಳಿಂದ ಕಡಿಸಿ ಅವನ ರಕ್ತವನ್ನು ತೆಗೆಯೋದು. ಆಮೇಲೆ ಮೈಯಲ್ಲಿ ಎದ್ದಿರುವ ಗುಳ್ಳೆಗಳನ್ನು ಈ ಹುಲ್ಲಿನ ತುದಿಯಿಂದ ಎಂಥ ಒಂದು ಕ್ರೂಡ್, ಆ ಕಾಲದಲ್ಲಿ ಅವ್ರದ್ದು ಬ್ರಿಟಿಷರು ಕೂಡ ಅದನ್ನೇ ಫಾಲೋ ಮಾಡ್ತಿದ್ರು. ಒಟ್ಟೆಲ್ಲ ಆಗಿ ಸತ್ತು ಬದುಕಿ ಅವನು ಅಲ್ಲಿ ತನಕ ಮುಂದುವರಿಸ್ತಾನೆ ಅದನ್ನು. ಸ್ವಲ್ಪ ಮುಂದುವರೆದು ನಾನು ಮಾತಾಡೋದಾದರೆ, ಇತ್ತೀಚಿನ ಕನ್ನಡ ಸಾಹಿತ್ಯ ಸೃಷ್ಟಿಗಳನ್ನು ಬರಿತಾ ಇರುವಂಥ ರೀತಿಗಳನ್ನು ನೋಡ್ತಾ ಇದ್ದಾಗ ಕಾದಂಬರಿಗೆ ಒಂದು ರೀತಿಯಲ್ಲಿ ಒಂದು ಸುಗ್ಗಿ ಕಾಲ ಅಂತ. ಹೌದು. ತಮ್ಮ 2 ಕಾದಂಬರಿಗಳು, ಒಂದು ಚೆನ್ನ ಭೈರಾದೇವಿ ಅನ್ನುವಂಥದ್ದು, ಇನ್ನೊಂದು ಇತ್ತೀಚೆಗೆ ಬಂದಿರುವಂಥ ಕೆಂಪ ನಂಜಮ್ಮಣ್ಣಿ ಅನ್ನುವಂಥದ್ದು. ಇದ್ರ ಹಿಂದ್ಗಡೆ ಸಾಕಷ್ಟು ಅಧ್ಯಯನ ಇದೆ ನಿಮಗೆ, ಇಲ್ಲದಿದ್ದರೆ ಇದು ಸಾಧ್ಯ ಆಗ್ತಿರಲಿಲ್ಲ. ಚೆನ್ನ ಭೈರಾದೇವಿ ಬಗ್ಗೆ ಒಂದು ರೀತಿ ಅವರಿಬ್ಬರು ಕೂಡ, ಕೆಂಪ ನಂಜಮ್ಮಣ್ಣಿ ಆಗಲಿ ಅವರಿಬ್ಬರು ಅಲ್ಲಿ ಒಂದು ರೀತಿಯಲ್ಲಿ ಅನ್ಸಂಗ್ ಹೀರೋಸ್ ಇದ್ದಾಗೇ ಅವರ ಕಾರ್ಯವೈಖರಿನಲ್ಲಿ ಅವರಿಬ್ಬರು. ಯಾಕೆಂದರೆ ಎಲಿಜಬೆತ್ತು ಮತ್ತು ಎಲ್ಲಿಂದ ಎಲ್ಲಿಗೆ ಇದು ಸಂಬಂಧಗಳು ಹೆಚ್ಚು ಕಡಿಮೆ ಕಾಂಟೆಂಪರರೀಸ್ ಅವರಿಬ್ಬರೂ. ಈ ಕಾರ್ಯಶೈಲಿನಲ್ಲಿ ಏನಾದರೂ ವ್ಯತ್ಯಾಸ ಅಥವಾ ಒಂದು ಸಾಮ್ಯತೆ ನಿಮಗೇನಾದರೂ ವಿಶೇಷವಾಗಿ ಕಂಡು ಬಂತ? ವಾಸ್ತವವಾಗಿ ನೋಡಿ, ನಮ್ಗೆ ಭಾಳ ಅಚ್ಚರಿಯಾಗೋದು, ಕೆಲವು ಸಾಮ್ಯತೆಗಳಿದೆ, ಅದೇ ಥರ ಕೆಲವು ವೈರುಧ್ಯಗಳು ಇದೆ. ಈಗ ಕ್ವೀನ್ ಎಲಿಜಬೆತ್ತು ಬ್ರಿಟನ್ನನ್ನು ಆಳ್ತಾ ಇದ್ದಿದ್ದು, ಅಲ್ಲಿಯ ಜೀವನ ಶೈಲಿ, ಅಲ್ಲಿಯ ಬದುಕು, ಅದು ಅವರ ವ್ಯಾಪಾರ ವ್ಯವಹಾರಗಳೆಲ್ಲ ಬೇರೆ. ಇಲ್ಲಿ ಇವಳು ಚೆನ್ನಭೈರಾದೇವಿ ಅದೇ ಅವಳ ಸಮಕಾಲೀನಳಾಗಿ ಇಲ್ಲಿಯ ಬದುಕು, ಇಲ್ಲಿಯ ರೀತಿ ನೀತಿಗಳು ಬೇರೆ. ಆದರೆ ಇಬ್ಬರು ಸಮುದ್ರ ವ್ಯಾಪಾರಕ್ಕೆ ಆದ್ಯತೆ ಕೊಡ್ತಾರೆ. ಇಬ್ಬರಿಗೂ ಒಬ್ಬರಿಗೆ ಸ್ಪೇನ್ನವರು ವಿರೋಧ ಆದರೆ ಇನ್ನೊಬ್ಬರಿಗೆ ಪೋರ್ಚುಗೀಸ್ನವರು ವಿರೋಧ, ಥರದೇ ಯುರೋಪಿನವರೇ ಆಗ್ತಾರೆ. ಇಬ್ಬರೂ ಈ ನಾವಿಕ ದಂಡನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಥರ ಕೆಲವು ಸಾಮ್ಯಗಳಿದೆ. ಆದರೆ ಕೆಲವು ವಿಚಾರಗಳಲ್ಲಿ ಇವಳು ಇಲ್ಲಿಯ ವ್ಯವಸ್ಥೆ, ಇಲ್ಲಿಯ ಜಾತಿ ಪದ್ಧತಿ ಇರ್ಬೋದು, ಇಲ್ಲಿನ ಸಾಮಾಜಿಕ ಪದ್ಧತಿ ಇರ್ಬೋದು, ಇದರ ನಡುವೆ ಬೆಳಿಬೇಕಾಗಿರುತ್ತೆ. ಅವಳಿಗೆ ಅಲ್ಲಿ ಅದೇ ಥರದ ಆ ವ್ಯಾಪಾರಿ ಮನೋಭಾವ, ಅಲ್ಲಿ ಯುರೋಪ್ ಕೇಂದ್ರಿತ ಮನೋಭಾವ, ಯಾಕೆಂದರೆ ಜಗತ್ತಿಗೆಲ್ಲ ಯುರೋಪೇ ಶ್ರೇಷ್ಠ ಅನ್ನುವಂಥ ಮನೋಭಾವ ಇದ್ದ ಕಾಲದಲ್ಲಿ ಅವಳು ಅಲ್ಲಿ ಯುರೋಪಲ್ಲಿ ಇದು ಮಾಡ್ತಾ ಇರ್ತಾಳೆ. ಇಲ್ಲಿ ನಮಗೆಲ್ಲೋ ಒಂದು ಕಡೆ ನಾವು ಹೊಸ ಜಗತ್ತಿನ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ನಮಗೆ ನಮ್ಮದೇ ಆದಂತಹ ಒಂದು ಅಡಚಣೆಗಳು, ಹಿಂಜರಿಕೆಗಳು ಇರ್ತಿತ್ತು. ಈ ಕಾಳುಮೆಣಸಿನ ವ್ಯವಹಾರವನ್ನು ನಾವು ಪಾಶ್ಚಿಮಾತ್ಯ ದೇಶಗಳಿಗೆ ಕಳಿಸಿದ್ಲು ಅಂತಂದರೆ ಇವಳಿಗೆ ಸುಲಭಕ್ಕೆ, ಅವರಿಗಾದಷ್ಟು ಸುಲಭಕ್ಕೆ, ಯಾಕೆಂದರೆ ಅವರು ಪ್ರಪಂಚ ಪರಿಶೋಧನೆಯ ಮಾರ್ಗದಲ್ಲೇ ಮುಂದುವರೆದವರು. ನಾವು ಯಾರೋ ನಮ್ಮನ್ನು ನೋಡಿದ್ದಕ್ಕಾಗಿ ನಾವು ಬೆಳಕಿಗೆ ಬಂದ್ವಿ ಅಂತ ತಿಳ್ಕೊಂಡಿರೋವಂಥ ಜಗತ್ತು ನಮ್ಮದು. ಆಗಿರುವಲ್ಲಿ ಭಾಳಷ್ಟು ಹಿಂಜರಿಕೆ ಇತ್ತು, ಅದನ್ನು ಹಿಮ್ಮೆಟ್ಟಿಸಿ ಇವಳು ಮಾಡಿದ್ಲು. ಆದರೆ ಇನ್ನೊಂದು ಕಾಮನ್ ನೀವು ಹೇಳಿದರೆ ಅವರಿಬ್ಬರು ಅವಿವಾಹಿತರು, ಅವರಿಬ್ಬರ ಮೇಲೂ ಸಣ್ಣ ಪುಟ್ಟ ಆಪಾದನೆಗಳಿದ್ವು. ಅವಳು ರೂಢ ವಂಶದ ಕೊನೆಯವಳು, ಇವಳು ಸಾಳು ವಂಶದ ಕೊನೆಯವಳು. ಈ ಥರದ ಕೆಲವು ಸಾಮ್ಯತೆಗಳಿದೆ. ನೀವು ಅದನ್ನು ಭಾಳ
ಚೆನ್ನಾಗಿ ಯೋಚನೆ ಮಾಡಿದ್ದೀರಿ. ಚೆನ್ನಭೈರಾದೇವಿಯವರು ಸುಮಾರು ಒಂದು 50 ವರ್ಷ, 54 56 ಹೇಳ್ತಾರೆ. ಎಲಿಜಿಬಲ್ 49 ವರ್ಷ, ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದೇ ಡ್ಯೂರೇಷನ್ ಅವ್ರಿಗೆ. ಹೌದೌದು. ಈ ಒಂದು ವೈರುಧ್ಯಗಳನ್ನು ಕುರಿತು ಟೆಕ್ಸಾಸ್ ಯೂನಿವರ್ಸಿಟಿಯ ಭಾಷಾ ವಿದ್ವಾಂಸೆ ಡಾಕ್ಟರ್ ಹನ್ನಾ ಚಾಪಲ್ವುಜಿಯೋಸ್ಕಿ ಅವರು 2003-4 ಹೊತ್ತಲ್ಲೇ ಒಂದು ಪ್ರಬಂಧದ ಮೂಲಕ ಕ್ವೀನ್ ಆಫ್ ಓನರ್ ಅಂದರೆ ಹೊನ್ನಾವರ, ಕ್ವೀನ್ ಆಫ್ ಓನರ್ ಆ್ಯಂಡ್ ಹರ್ ಎಮಿಸರೀಸ್ ಅಂತೇಳಿ ಅವಳು ತನ್ನ ಆ ಪ್ರಬಂಧದಲ್ಲಿ ಈ ವ್ಯತ್ಯಾಸಗಳನ್ನು ಹೇಳ್ತಾಳೆ. ಜೊತೆಗೆ ಅವಳು ಇನ್ನೂ ಒಂದು ಮಾತನ್ನು ಹೇಳ್ತಾಳೆ. ವಿದ್ವಾಂಸ ಈಗ ಇದ್ದಾರೆ ಅವರು, ನಾನು ಹೋದ ವರ್ಷ ಹೋದಾಗ ಭೇಟಿ ಮಾಡಿ ಬಂದೆವು. ಅವರು ಹೇಳ್ತಾರೆ, ಎಷ್ಟೋ ವಿಚಾರಗಳಲ್ಲಿ ಕ್ವೀನ್ ಎಲಿಜಬೆತ್ತಿಗೆ ಸರಿ ಸಮಾನವಾದವಳು ಅಥವಾ ಅದಕ್ಕಿಂತ ಸರಿ ಮಿಗಿಲಾದವಳು ಅಂತ ಹೇಳ್ತಾರೆ ಅವರು. ಯಾಕೆ ಅವರು ಹಾಗೆ ಹೇಳ್ತಾರೆ ಅಂತಂದರೆ, ಇಲ್ಲಿನ ಪರಿಸ್ಥಿತಿಗೂ ಅವಳಿಗಿದ್ದಂಥ ಒಂದು ಉನ್ನತ ಸ್ತರದ, ಯಾಕಂದರೆ ಪ್ರಪಂಚದಲ್ಲಿ ಮುಂದುವರೆದವರು ಅನ್ನುವಂಥ ಒಂದು ಇದಿತ್ತಲ್ಲ ಅವರಿಗೆ, ಆ ದೃಷ್ಟಿಯಲ್ಲಿ ಇವಳು ಅವರನ್ನು ಹೊಕ್ಕು ಅಲ್ಲಿ ಆ ವ್ಯವಹಾರವನ್ನು ಮಾಡಿರೋದು ಹಿರಿತನ ಅಂತ ಹೇಳ್ತಾರೆ. ನಮಗೆ ಸಾಮಾನ್ಯವಾಗಿ ಭಾರತೀಯರ ಬಗ್ಗೆ ಇರುವಂಥ ಒಂದು ಕಂಪ್ಲೇಂಟ್ ಏನಂತ ಹೇಳಿದರೆ, ನಮಗೆ ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇಲ್ಲ, ನಮ್ಮ ಇತಿಹಾಸದ ಬಗ್ಗೆ ನಮಗೆ ಗೌರವ ಅದು ಇಲ್ಲ. ನಾವು ಅಲ್ಲೂ ಕೂಡ ನಮ್ಮತನ ಅಥವಾ ನಮ್ಮ ಜಾತಿ, ನಮ್ಮ ಇಸಮ್ಗಳನ್ನೇ ತುಂಬಿಸ್ಕೊಂಡು ಅದನ್ನು ಇಂಟರ್ಪ್ರಿಟ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಆದರೆ ವೆಸ್ಟರ್ನರ್ಸಿಗಿರುವಂಥ ಒಂದು ಬ್ರಾಡರ್ ಸೆನ್ಸ್ ನಮಗಿಲ್ಲ. ಹೀಗಾಗಿ ಚೆನ್ನಭೈರಾದೇವಿ ಅನ್ನುವಂಥ ಅನೇಕ ಮಂದಿ ಹುದುಗಿ ಹೋಗಿಬಿಟ್ಟಿದ್ದಾರೆ ಇವತ್ತು. ಮಕ್ಕಳ ನಾಟಕಗಳನ್ನೇ ಕುರಿತು ನೀವು PhD ಮಾಡಿದ್ರಿ ಹಂಪಿ ಯೂನಿವರ್ಸಿಟಿಯಿಂದ, ನಿಮಗೆ ಅದಕ್ಕೆ ಡಾಕ್ಟರೇಟ್ ಕೂಡ ಸಿಕ್ತು. ಇಷ್ಟೆಲ್ಲ ಮಕ್ಕಳ ನಾಟಕಗಳಲ್ಲಿ ತಾವು ತೊಡ್ಕೊಂಡಿದ್ದಂಥವ್ರು ಒಂದು ಸಡನ್ನಾಗಿ ಅದಕ್ಕೊಂದು ನೀವೊಂದು ಫುಲ್ ಸ್ಟಾಪ್ ಕೊಟ್ಟಿದ್ದೀರಿ ಈಗ. ಆಮೇಲೆ ನೀವು ಕಾದಂಬರಿ ಮತ್ತು ವ್ಯಕ್ತಿ ಚಿತ್ರಣ, ಪ್ರವಾಸ ಕಥನ ಈ ಥರದ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ. ಆದರೆ ಇವತ್ತಿನ ನಮ್ಮ ದೊಡ್ಡ ಅಗತ್ಯ ಏನು ಅಂತ ಹೇಳಿದರೆ ನಾಟಕಗಳು ಬರೆಯೋರು ಭಾಳ ಕಡಿಮೆ ಇದ್ದಾರೆ ಇವತ್ತು ಕನ್ನಡದಲ್ಲಿ. ಅದರಲ್ಲೂ ಮಕ್ಕಳ ನಾಟಕ ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳಬೇಕು ನಾವು. ಸೊ ಇಂಥ ಸಂದರ್ಭ ಇರುವಾಗ ನೀವು ಮತ್ತೆ ನಾಟಕಗಳ ಹತ್ರ ಬರುವಂಥ ಆಲೋಚನೆಗಳೇನಾದರೂ ಇದೆಯಾ ನಿಮಗೆ? ನಾನು ಸದ್ಯದ ಪರಿಸ್ಥಿತಿಯಲ್ಲಿ ಆ ಯೋಚನೆಗಳನ್ನು ಮಾಡಿಲ್ಲ. ಅದು ನನಗೂ ನನ್ನ ಮನಸ್ಸಿಗೂ ಅದೊಂದು ಕೊರತೆ ಅಂತ ಅನಿಸುತ್ತೆ. ವಾಸ್ತವವಾಗಿ ಆ ಮಕ್ಕಳ ರಂಗಭೂಮಿ ಇದೆಯಲ್ಲ, ಅದೊಂದು ತುಂಬ ಆಸಕ್ತಿ ಹುಟ್ಟಿಸುವಂಥ ಮತ್ತು ನಮ್ಮನ್ನು ಮೈಮರೆಸುವಂಥ ಒಂದು ಕ್ಷೇತ್ರ ಹೌದು. ಮತ್ತು ಅಲ್ಲಿ ಆ ಜಗತ್ತಿಗೆ ನಾವು ಒಳ ಹೋದ್ವಿ ಅಂತಂದರೆ ನಮಗೆ ಒಂಥರ ಅದರ ಅನುಭವವೇ ಬೇರೆ. ದುರದೃಷ್ಟವಶಾತ್ ನಾನು ಇಲ್ಲಿಂದ ಶಿವಮೊಗ್ಗೆಯಿಂದ ಬೆಂಗಳೂರಿಗೆ ಹೋದ ನಂತರ ನನಗೆ ಶಿವಮೊಗ್ಗದಲ್ಲಿ ಸಿಕ್ಕಂಥ ಈ ಮಕ್ಕಳ ಸಂಪರ್ಕ ಕಡಿಮೆ ಆಗೋಯ್ತು. ಮತ್ತು ಬೆಂಗಳೂರಿನಲ್ಲಿ ಈ ಕನ್ನಡದ ವಾತಾವರಣ ಶಿವಮೊಗ್ಗದಷ್ಟು ಗಟ್ಟಿಯಾಗಿಲ್ಲ. ನನಗಲ್ಲಿ ಮಕ್ಕಳು ಸಿಕ್ಕಾಗಲೇ ಆ ಮಕ್ಕಳ ನಡುವೆ ನನ್ನ ನಾಟಕಗಳು ಹೆಚ್ಚು ಕಡಿಮೆ ತಮಗೆ ಗೊತ್ತಿದೆ ಸೃಷ್ಟಿಯಾದಿದ್ದು ಮಕ್ಕಳ ನಡುವೆ. ಈ ಮಕ್ಕಳ ಸಂಪರ್ಕನೇ ಕಡಿಮೆ ಆಗೋಯ್ತು. ನಮ್ಮ ಮಕ್ಕಳು ದೊಡ್ಡವರಾದರು, ಅಲ್ಲಿ ಸುತ್ತಮುತ್ತ ಕೇಳಿದ್ರೆ ಯಾರಿಗೂ ಇಲ್ಲ. ಯಾರೋ ಒಬ್ಬರಿಗೆ ನಾನು ಏನೋ ಒಂದು ಹೇಳಬೇಕು ಅಂತಂದರೆ ಬರೆಸ್ಬೇಕು ಅಂತಂದರೆ 1-2-3 ನಾಟಕಗಳ ಪ್ರಯತ್ನ ಮಾಡಿದೆ ನಾನು. ಕನ್ನಡ ಡೈಲಾಗ್ ಬರೆಸ್ಬೇಕು ಅಂತಂದರೆ ಅದು ಇಂಗ್ಲೀಷಲ್ಲಿ NA ಅಂತ ನಾನು ಅಂತ ಬರೆಸ್ಕೊಡ್ಬೇಕು. ಇದೆಲ್ಲ ಬಂದಾಗ ಮತ್ತೆ ಈ ನನ್ನದೇ ಆದ ಕೆಲವೊಂದು ಅಲ್ಲಿ ಸಂಪರ್ಕಗಳನ್ನು ಸಾಧಿಸಲಾಗದ ಅಥವಾ ಮಕ್ಕಳನ್ನು ಹುಡುಕಿಕೊಂಡು ಹೋಗಲಾರದಂಥ ಪರಿಸ್ಥಿತಿ ಬಂದಾಗ ಕ್ರಮೇಣ ನನಗೆ ಅದರಲ್ಲಿ ಆಸಕ್ತಿ ಕಡಿಮೆ ಆಯಿತು. ಯಾವಾಗ ಮಕ್ಕಳ ಸಂಪರ್ಕ ಕಡಿಮೆ ಆಯಿತು, ಮಕ್ಕಳ ಬಗ್ಗೆ ಬರೆಯೋದು ಕಡಿಮೆ ಆಗೋಯ್ತು. ನನಗೆ ಭಾಳ ದಿನ ಅದರ ನೋವಿತ್ತು. ನಮ್ಮ ಮನೆಯವರಂತೂ ಎಷ್ಟೋ ಸರಿ ಹೇಳ್ತಿದ್ರು, ಶಿವಮೊಗ್ಗಕ್ಕೆ ವಾಪಸ್ ಹೋಗ್ಬಿಡೋಣ ನಾವು ಅಂತೇಳಿ. ಇಲ್ಲ, ಸತ್ಯವಾಗಿ ಶಿವಮೊಗ್ಗದ ಇದನ್ನು ನಮ್ಮ ಜೀವನದ ಅದೊಂದು ದೊಡ್ಡ ಕೊರತೆ ಆಯಿತು ಬೆಂಗಳೂರಿಗೆ ಹೋದ ಮೇಲೆ. ಇಲ್ಲಿ ಅಂಥ ಒಂದು ಇತ್ತು. ಇಲ್ಲಿ ಈಗ ನೀವುಗಳೆಲ್ಲ ನೀವು ಮಕ್ಕಳ ನಾಟಕ ಅಂತ ಮಾಡದೇ ಇರ್ಬೋದು, ನಾಟಕ ರಂಗಭೂಮಿಯಲ್ಲಿ ತೊಡಗಿಕೊಂಡವರು, ರಂಗಭೂಮಿಗೆ ಜೀವ ಬಿಡೋರು ಭಾಳ ಜನ ಇದ್ದರು. ಈ ವಾತಾವರಣ ನನಗಲ್ಲಿ ಬೆಂಗಳೂರಲ್ಲಿ ನಾನು ಆಗಲಿಲ್ಲ. ಎಲ್ಲೋ ದೂರದಲ್ಲಿ ನಡೀತಾ ಇದ್ರೂ ಆ ಪ್ರದೇಶಕ್ಕೆ ಹೋಗಿ ನಾನು ನನ್ನನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಭಾಳ ಮುಖ್ಯವಾದ ಮಕ್ಕಳು ಸಿಗಲಿಲ್ಲ. ಇದು ಏನಾಗ್ಬಿಡ್ತು, ನನಗೆ ಭಾಳ ಕೊರತೆ ಇತ್ತು. ನಿಂತು ಹೋಯ್ತಲ್ಲ ಇದು ಅಂತೇಳಿ, ಏನು ಮಾಡೋಣ ಅಂಥೇಳಿ ಅಲ್ಲಿ ಹೋದ್ಮೇಲೆ, ಬೆಂಗಳೂರಿಗೆ ಹೋದ್ಮೇಲೆ ಒಂದೇ ಒಂದು ಕನ್ನಂಬಾಡಿಯ ಕಟ್ಟದಿದ್ದರೆ ಅದು ರಾಜಾರಾಮ್ ಅವರು ಹೇಳಿದ್ರು, ಬರದೇ ಬಿಟ್ಟರೆ ಆಮೇಲೆ ಮಕ್ಕಳ ನಾಟಕಗಳನ್ನು ಬರೆಯೋಕ್ಕೆ ಆಗಲಿಲ್ಲ. ಆಗ ನನಗೆ ಇದಾಗಿದ್ದು ನನ್ನದೇ ನಾಟಕ ಬೆಳ್ಳಿ ಬೆಳಕಿನ ಹಿಂದೆ ಇತ್ತಲ್ಲ, ಅದನ್ನು ಇಟ್ಟುಕೊಂಡು ಕಾದಂಬರಿಯಾಗಿ ಮಾಡೋದು. ಬಟ್ ಅದಕ್ಕೂ ನಾನು 4-5 ವರ್ಷ ತಗೊಂಡೆ. ರಿಟೈರ್ ಆಗೋ ತನಕ ಕಾದೆ. ನನ್ನೊಳಗೊಂದಿತ್ತು, ನನಗೆ ನನ್ನ ವೃತ್ತಿಯ ಮೇಲೆ ಭಾಳ ಪ್ರೀತಿ ಇತ್ತು. ಮತ್ತು ನನಗೆ ಒಂದು ಮಾನ್ಯತೆಯೂ ಇತ್ತು ಅಲ್ಲಿ, ಈ ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ.
ಅದನ್ನು ಕಳ್ಕೊಳ್ಳೋಕ್ಕೂ ಇಷ್ಟ ಇರಲಿಲ್ಲ. ನಾನು ರಿಟೈರ್ ಆಗೋ ತನಕ ಕಾದೆ. ಈಗ 10 ವರ್ಷದಿಂದ ಯಾವತ್ತು ರಿಟೈರ್ ಆದನೋ ಅವತ್ತಿಂದನೇ ಪುನರ್ವಸು ಪ್ರಾರಂಭ ಮಾಡಿದೆ. ನನ್ನ ಕಾದಂಬರಿ ಲೋಕದ ಪಯಣ ಶುರುವಾಗಿದ್ದು ನನ್ನ ನಿವೃತ್ತಿಯ ನಂತರ. ನನಗಲ್ಲಿ ಒಂಥರ ಬಿಡುಬೀಸಾಗ್ಬಿಟ್ಟೆ ನಾನು. ನನಗೆ ಇದು ಮಕ್ಕಳ ನಾಟಕ ಮಾಡೋಕ್ಕೆ ಆಗಲಿಲ್ಲ, ಬೇರೆ ನಾಟಕಗಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇನ್ನು ಎಷ್ಟು ಕಾಲ ನಾನು ಮತ್ತು ಪ್ರವಾಸ ಕಥನ ಇದನ್ನೇ ಮಾಡೋದು ಅಂಥೇಳಿ ಆಗ ನನ್ನ ನೆರವಿಗೆ ಬಂದಿದ್ದು. ಸತ್ಯ ಹೇಳ್ತೀನಿ, ನಾನು ಕಾದಂಬರಿ ಬರೆಯೋಕ್ಕೆ ಹೊರಟಿದ್ದು ಸ್ವಾರ್ಥದಿಂದ. ನನಗೊಂದು ಬೇಕಾಗಿತ್ತು ಏನಾದರೂ ತುರ್ತು. ಸತ್ಯ ನಾಗಭೂಷಣ್, ಏನು ಗೊತ್ತಾ, ರಿಟೈರ್ ಆಗಿಬಿಟ್ಟಿದ್ದೀನಿ, ಹೊತ್ತು ಕಳೆಯೋದು ಹೇಗೆ, ಬೇರೆ ಹವ್ಯಾಸಗಳಿಲ್ಲ, ಎಲ್ಲೋ ಇದು ಮಾಡೋದಿಲ್ಲ, ಪ್ರವಾಸ ಹೋಗ್ತಿದ್ವಿ ನಾವು. ಅದು ಬಿಟ್ಟರೆ ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಹಿಡ್ಕೊಳ್ಳೋದು, ಅಧ್ಯಯನ ಮಾಡೋದು, ಒಂದು 3-4 ವರ್ಷ ಅಧ್ಯಯನ ಮಾಡೋದು, ಅದ್ರ ಮೇಲೆ ಒಂದು ಚೌಕಟ್ಟನ್ನು ನಿರ್ಮಿಸಿಕೊಂಡು ಬರೆಯೋದು. ಇದು ನನ್ನ 4 ಕಾದಂಬರಿಗಳ ಹಿನ್ನೆಲೆ ಹೀಗೆ ಶುರುವಾಗಿತ್ತು. ಮಿರ್ಜಾ ಇಸ್ಮಾಯಿಲ್ ರವರ ಬಗ್ಗೆ ಬರೆದಿರುವಂಥದ್ದು ಮೈ ಪಬ್ಲಿಕ್ ಲೈಫ್ ಅನ್ನುವಂಥದ್ದು, ಅದು ಆಲ್ಮೋಸ್ಟ್ ಅವರ ಒಂದು ಆಟೋಬಯೋಗ್ರಫಿನೇ. ಹೌದು ಹೌದು ಹೌದು. ಅದನ್ನು ತಾವು ಕನ್ನಡಕ್ಕೆ ತಂದ್ರಿ. ಇನ್ನೊಂದು ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನುವಂಥದ್ದು ಸರ್ ಎಂ ಬಿ ಅವ್ರ ಬಗ್ಗೆ. ಇನ್ನೂ ಒಂದು ಬಹಳ ವಿಶೇಷ ಪುಸ್ತಕ ನನಗೆ ಅನಿಸಿರುವಂಥದ್ದು ಕಾಡು ಕಣಿವೆಯ ಹಾಡು ಹಕ್ಕಿ ರಾಘಣ್ಣ ಗತ್ತಿಕೆರೆ. ನನಗೆ ಸರ್ ಎಂ ಬಿ ಅವ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳು ಬಂದಿದೆ. ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಯಾಕೆ ಬರಿಬೇಕಂತ ಅನ್ನಿಸ್ತು ನಿಮಗೆ? ನೋಡಿ, ನಾನು ಸರ್ ಎಂ ಬಿ ಬಗ್ಗೆ ತಾವೇ ಹೇಳ್ದಂಗೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಬರೆದೆ. ಇನ್ನೊಂದು ಮೈಸೂರು ಯೂನಿವರ್ಸಿಟಿಯ ಸಂಸ್ಥಾಪನೆಯ ಬಗ್ಗೆನೂ ಬರೆದೆ. ನಾನು ಮೈಸೂರಿನ ಬಗ್ಗೆ ಓದ್ತಾ ಹೋದಾಗ ಮಿರ್ಜಾ ಇಸ್ಮಾಯಿಲ್ ಅನ್ನೋಂತಹ ನಮ್ಮ ದಿವಾನ್ರೇನಿದ್ರು ಸರ್ ಮಿರ್ಜಾ ಇಸ್ಮಾಯಿಲು, ಅವರ ಕೊಡುಗೆಗಳ ಬಗ್ಗೆ ನನಗೊಂದಿಷ್ಟು ಅರಿವಿಗೆ ಬಂತು. ಈ ಸರ್ ಎಂ ವಿಶ್ವೇಶ್ವರಯ್ಯನವರ ಸರಿಸಮಾನವಾಗುವಂಥ ಕೆಲವು ವಿಷಯಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮೀರಿಸುವಂಥ ಆಡಳಿತಾತ್ಮಕ ಸಾಮರ್ಥ್ಯ ಇರುವಂಥ ಒಬ್ಬರು ದಿವಾನ್ರವರು. ಜೊತೆಗೆ 2 ತಲೆಮಾರುಗಳ ಹಿಂದೆ ಪರ್ಷಿಯಾದಿಂದ ಇಲ್ಲಿಗೆ ಬಂದವರು. ಮಿರ್ಜಾ ಅವರು ಎದುರಿಸಿರುವಂಥ ಅವ್ರ ಕಾಲದಲ್ಲಿ ಅವರು ಎದುರಿಸಿರುವಂಥ ಈ ಸಂಘರ್ಷಪೂರ್ಣವಾದ ವಾತಾವರಣ ಇದೆಯಲ್ಲ, ಇದೆಲ್ಲದರ ನಡುವೆ ಆ ಮನುಷ್ಯ ಎಂಥ ಒಂದು ಸಮರ್ಥವಾದ ದಿವಾನಗಿರಿಯನ್ನು ನಡೆಸಿದರು ಅಂತಂದರೆ ಅದು ಅಚ್ಚರಿ. ಅದನ್ನು ಹೇಳಬೇಕಾದಷ್ಟು ನಮ್ಮವ್ರು ಹೇಳಿಲ್ವೇನೋ ಅನ್ನೋದಂಥದ್ದಿತ್ತು. ನಾನು ಅಧಿಕೃತವಾಗಿ ಬರೆಯೋಕ್ಕೆ ಹೋದೆ. ಮಿರ್ಜಾ ಇಸ್ಮಾಯಿಲ್ ಬಗ್ಗೆ 1-2 ಪುಸ್ತಕಗಳು ಇದ್ದು ಇಲ್ಲ ಅಂತಿಲ್ಲ. ಆದರೆ ಅವ್ರದ್ದು ಮೈ ಪಬ್ಲಿಕ್ ಲೈಫು ಅನ್ನುವಂಥ ಅವರ ವೃತ್ತಿ ಜೀವನದ ಆತ್ಮಕತೆ ಸಿಕ್ಕಾಗ ನಾನು ವಿಶ್ವೇಶ್ವರಯ್ಯನವ್ರದ್ದು ನೋಡಿದ್ದೆ. ವಿಶ್ವೇಶ್ವರಯ್ಯನವರದಲ್ಲಿ ಟೆಕ್ನಿಕಲ್ ಅಷ್ಟೇ ಇದ್ದರೆ ಇವರಲ್ಲಿ ಆಡಳಿತಾತ್ಮಕವಾದ ವಿಚಾರಗಳು ಮತ್ತು ತಾಂತ್ರಿಕವಾದ್ದು ಎರಡೂ ಇತ್ತು. ನನಗೆ ಅಚ್ಚರಿ ಅನ್ನಿಸ್ತು. ಜೊತೆಗೆ ಅವರು ಮೈಸೂರಿನ ಪ್ರೀತಿ, ಅವರು ಎಷ್ಟು ಚೆನ್ನಾಗಿ, ನಾನು ಬೆಳಗ್ಗೆ ಎದ್ದು ಮೈಸೂರಿನ ನೀರಿನಲ್ಲಿ ಮೈಸೂರಿನ ಸಾಬೂನನ್ನು ಹಚ್ಚಿಕೊಂಡು ಮೈಸೂರಿನ ಟವಲ್ನಲ್ಲಿ ಮೈ ಒರೆಸಿಕೊಂಡು ಮೈಸೂರಿನ ಕಾಫಿಯನ್ನು ಕುಡಿದು ಹೀಗೆ ಮೈಸೂರಿನ ಬಗ್ಗೆ ಮೈಸೂರು 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 ಅಂತ ಒಂದು ಪುಟದಲ್ಲಿ 100 ಕಡೆ ಬರೋ ಹಾಗೆ ಅವರು ಇದರಲ್ಲಿ ಬರೀತಾರೆ. ಇಷ್ಟು ಪ್ರೀತಿ ಪರ್ಷಿಯಾದಿಂದ ಬಂದಿರೋದು. ಅವರು ಅಜ್ಜ ಕುದುರೆ ವ್ಯಾಪಾರಕ್ಕಾಗಿ ಇಲ್ಲಿಗೆ ಬಂದವರು. ಹೌದು, ಅದರ ನಂತರ ಅವ್ರ ತಂದೆ ಶ್ರೀಮಂತರಾಗಿ ಬೆಂಗಳೂರಲ್ಲಿ ಏನು ಅಂತಂದರೆ ಅವರು ಮಹಾರಾಜರ ಕ್ಲಾಸ್ಮೇಟ್ ಆಗ್ತಾರೆ ರಾಯಲ್ ಸ್ಕೂಲಲ್ಲಿ. ಅದು ಅವ್ರನ್ನ ಎಲ್ಲಿ ತನಕ ತಗೊಂಡು ಹೋಗುತ್ತೆ ಅಂತಂದರೆ, ಅವರು ಈ ಕೆಂಪನಂಜಮ್ಮಣ್ಣಿ ಅವರು ಅಂದರೆ ಮಹಾರಾಜರ ತಾಯಿಗೂ ಇಡೀ ಅರಮನೆಯ ವಾತಾವರಣಕ್ಕೂ ತುಂಬ ಹಿತವಾಗ್ತಾರೆ. ಜೊತೆಗೆ ಎಲ್ಲರನ್ನೂ ಒಳಗೊಂಡು ಆಡಳಿತವನ್ನು ನಡೆಸುವಂಥ ಮಹಾರಾಜರ ಅಪೇಕ್ಷೆ ಏನಿತ್ತು ಅದಕ್ಕೆ ಪೂರಕವಾಗಿ ವರ್ತಿಸ್ತಾರೆ ಅವರು. ಅಂಥ ಒಂದು ಯೋಗ್ಯತಾವಂತರನ್ನು ಕುರಿತು ನಾವು ಬರೀಲೇಬೇಕು ಅನಿಸ್ಬಿಡ್ತು ನನಗೆ. ಹಾಗಾಗಿ ನನಗೆ ಸುಲಭ ಅಂತಂದರೆ ಏನಾಗ್ಬಿಡ್ತು ಅಂತಂದರೆ, ನಮ್ಮ DVG ಅವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಸುಮಾರು ಕಡೆ ಅವ್ರದ್ದು ರೆಫರೆನ್ಸ್ ಬರುತ್ತೆ. ಅವ್ರ ಬಗ್ಗೆ ತುಂಬ ಒಳ್ಳೆಯ ಇದೆ ಅದರಲ್ಲಿ. ಹಾಗಾಗಿ ಅವ್ರ ಬಗ್ಗೆ ನಾನು ಆ ಥರ ಬರೆಯೋದಕ್ಕಿಂತ ಅವರೇ ಆತ್ಮಕಥೆಯನ್ನು ಮಾಡೋಣ ಅಂತೇಳಿ ಎಂತೆಂಥ ಮಾತುಗಳಿದೆ ಅದರಲ್ಲಿ. ಅವರು ಒಂದ್ಸರಿ ಇವರು ಮಹಮ್ಮದ್ ಅಲಿ ಜಿನ್ನಾ ಅವರು ಅವ್ರ ಮೇಲೆ ಒತ್ತಡ ಹೇರ್ತಾರೆ, ನೀವು ಮುಸ್ಲಿಂ ಲೀಗ್ ಸೇರಬೇಕು, ನಾವೆಲ್ಲ ಸೇರಿ ಈ ದೇಶದಲ್ಲಿ ನಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ. ಅವರು ಹೇಳ್ತಾರೆ, ನನಗದರ ಅಗತ್ಯ ಕಾಣಲ್ಲ, ನಾನು ನನ್ನ ಜೀವನದ ಬಹಳಷ್ಟು ಪ್ರಮುಖವಾದ ಅವಧಿಯನ್ನು ಒಂದು ಹಿಂದೂ ರಾಜನ ಕೆಳಗೆ ಹಿಂದೂ ಜನಬಾಹುಳ್ಯ ಇರುವಂಥ ಪ್ರದೇಶದಲ್ಲಿ ಬದುಕ್ತಾ ಇದ್ದೀನಿ. ಇಲ್ಲಿ ನನಗೆ ಯಾವ ತೊಂದರೆಯೂ ಬಂದಿಲ್ಲ,
ಮತ್ತು ನೀವು ಹೇಳುವಂಥದ್ದೊಂದು ಸಂಘಟನೆಯ ಅವಶ್ಯಕತೆಯೇ ನನಗಷ್ಟು ಮನಸ್ಸಿಗೆ ನಾಡ್ತಾ ಇಲ್ಲ. ಹಾಗಾಗಿ ನನಗೆ ಅದು ಬೇಡ ಅಂತ. ಅಂದರೆ ಅವ್ರು ಹೋಗದೇ ಇರೋದು ಒಳ್ಳೆಯದು ಅದಲ್ಲ, ಅದು ಅವರ ಭಾವ. ಸಂಸ್ಕೃತದ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರು, ಮೈಸೂರು ಪಾಠಶಾಲೆ ಸಂಸ್ಕೃತ ನಿಂತಬೇಕು ಅಂತೇಳಿ. ಇವತ್ತಿನ ಜನಗಳಿಗೆ ಹೇಳಿ ನಂಬೋದಿಲ್ಲ ಭಾಳ ಜನ. ಅವ್ರು ಹಾಗೆ ಹೇಳ್ತಾರೆ, ಸಂಸ್ಕೃತವನ್ನು ಭಾರತೀಯ ಜೀವನದ ಪದ್ಧತಿಯಿಂದ ಹೊರಗಿಟ್ಟರೆ ನಾವು ನಮ್ಮ ಪ್ರಮುಖವಾದ ಜ್ಞಾನಶಾಖೆಯನ್ನು ಹೊರಗಿಟ್ಟಾಗುತ್ತೆ. ಇರಲಿ, ಅದು ಇರಲಿ ಅನ್ನಂತಾರೆ. ನಾವು ಎಲ್ಲದರ ಜೊತೆ, ಅದಕ್ಕೆ ನಾನು ಹೇಳಿದ್ದ ಆ ಮಾತು, ಎಲ್ಲರನ್ನು ಒಳಗೊಂಡು ಬದುಕುವುದಿದೆಯಲ್ರಿ, ಅದು ಪರಮ ಸುಂದರವಾದ ಬದುಕಲ್ವ. ಈಗ ಅವರೇ ಹೇಳಿದಾಗ ಅವರು ಮುಸ್ಲಿಮರಿಗೂ ಆದ್ಯತೆ ಕೊಟ್ಟಿದ್ದರು. ಇನ್ನೂ ಹೇಳಬೇಕು ಅಂದರೆ ಎಷ್ಟೋ ಸರಿ ಬೆಂಗಳೂರಲ್ಲಿ ಈ ಬಸ್ಸುಗಳು ಆರಂಭ ಆಗಿಬಿಡುತ್ತೆ. ಬಸ್ಸುಗಳು ಆರಂಭ ಆದಾಗ ಇವರು ದಿವಾನರು, ಇವರು ಪರ್ಮಿಷನ್ ಕೊಡ್ತಾರೆ. ಈಗಿನ ಹಾಗೆ ಅವಾಗ ಅಲ್ಲಿ ಜಟಕ ಓಡಿಸ್ತಿದ್ದವರೆಲ್ಲ ಹೆಚ್ಚು ಕಡಿಮೆ ಮುಸಲ್ಮಾನರು. ಅವ್ರಲ್ಲಿ ಬೈತಾರಂತೆ, ನೀಗೇನು ಗಡ್ಡ ಇಲ್ದಿರೋ ಸಾಬಿ ಬಂದು ನಮ್ಮ ಜೀವನ ಎಲ್ಲ ಹಾಳು ಮಾಡ್ಬಿಟ್ಟ ಅಂತ. ಇಲ್ಲ ಇಲ್ಲ, ಅಂದರೆ ಅದು ಹಗುರವಾಗಿ ಹೇಳುವಂಥ ಮಾತು. ಇಲ್ಲ ಇಲ್ಲ, ಭಾಳ ವಿಶಾಲ ಮನೋಭಾವ ಉಳ್ಳಂಥವ್ರು. ಯಾಕೆ ಅಂತಾರೆ, ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ, ನೀವು ಹೇಳಿದಾಗೇ ಮುಸ್ಲಿಂ ಲೀಗಿಗೆ ಸೇರ್ಕೊಳ್ಳಿ, ಅದನ್ನ ಸಪೋರ್ಟ್ ಮಾಡಿ ಅಂತ ಒತ್ತಡ ಬಂದಾಗ ಅವರೊಂದು ಮಾತು ಹೇಳ್ತಾರೆ, ಹಿಂದೂಗಳನ್ನು ವಿರೋಧ ಮಾಡುವಂಥ ಯಾವ ಸಂಘಟನೆಗೂ ನಾನು ಸೇರ್ಕೊಳ್ಳೋಕ್ಕೆ ನನಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು ಒಂದು. ಯಾಕೆಂದರೆ ಆ್ಯಸ್ ಮುಸ್ಲಿಂ ಲೀಗ್ ನೀವು ಮುಸ್ಲಿಮರನ್ನು ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡೋಣ, ಅದು ಇನ್ನೊಂದನ್ನು ಅಪೋಸ್ ಮಾಡಿ ಆಗಬೇಕಂತ ಅಗತ್ಯ ಇಲ್ಲ. ಇಷ್ಟೊಂದು ವಿಶಾಲವಾದಂಥ ಮನೋಭಾವನೆ. ಮತ್ತು ಇನ್ನೊಂದೆಲ್ಲೋ ಒಂದು ಕಡೆ ಓದಿದ ನೆನಪು ನನಗೆ, ಅವರ ಮನೆಯಲ್ಲಿ ಇಬ್ಬರ ಫೋಟೋಗಳನ್ನು ಇಟ್ಕೊಂಡಿದ್ರಂಥವ್ರು, ಅದಕ್ಕೆ ದಿನ ಪೂಜೆ ಮಾಡ್ತಾ ಇದ್ರಂತೆ. ಒಂದು ಅವರ ತಂದೆದು, ಇನ್ನೊಂದು ಸರಂಬಿ ಅವ್ರದ್ದು. ಮೂರು ಫೋಟೋ. ಹಾಂ ಹಾಂ. ಒಂದು ಆಗಾ ಖಾನ್ ಅವ್ರದ್ದು, ಅವ್ರ ತಂದೆಯವ್ರದ್ದು, ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯದ್ದು, ಒಂದು ಮಹಾರಾಜದ್ದು. ಅದು ಅದು ಬೆಂಗಳೂರಲ್ಲಿ ಒಂದು ಗಲಾಟೆ ಆಗಿಬರುತ್ತೆ ಅವ್ರ ದುರದೃಷ್ಟಕ್ಕೆ. ಆಗ ವಿಶ್ವೇಶ್ವರಯ್ಯನವರಿಗೂ ಸಣ್ಣ ಇದು ಬಂದಂಗೆ ಆಗುತ್ತೆ. ವಿಶ್ವೇಶ್ವರಯ್ಯನವರು ಸುಮಾರು ದಿನ ಅವ್ರ ಹತ್ರ ಮಾತಾಡಲ್ಲ, ಇವರು ಇದು ಮಾಡಲ್ಲ. ಆಮೇಲೆ ಯಾವತ್ತೋ ಒಂದು ದಿನ ವಾಕಿಂಗ್ ಹೋದವ್ರು ಅಲ್ಲಿ ಹೋಗ್ತಾರಂತೆ. ಹೋದಾಗ ಅವ್ರು ಹೇಳ್ತಾರೆ, ಏನು ಒಂಥರ ದಿವಾನರಾಗಿ ಇದು ಮಾಡಿದ್ದೀರಿ ಅಂದಂಗೆ ಸಣ್ಣ ಕಹಿ ಇರುವಾಗ ಹಾಗೆ ಹೇಳ್ತಾರಂತೆ, ನಾನು ನಿಮ್ಮನ್ನು ಎಲ್ಲಿಟ್ಟಿದ್ದೀನಿ ನೋಡಿ ಅಂತ ಹೇಳ್ತಾರಂತೆ. ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ನನಗೆ ಭಾಳ ಖುಷಿಯಾಗಿದ್ದೆ ಏನು ಗೊತ್ತಂದ್ರಿ, ಅವರು ಆಗ ಬಸ್ಸುಗಳದ್ದು ಹೇಳಿದ್ನಲ್ಲ ನಾನು, ಅದು ಬಿಡಿ, ಅದೊಂದು ಹಗುರವಾದ ಘಟನೆ. ಎಲ್ಲ ಊರಿನಲ್ಲಿ ಈ ಬಸ್ ನಿಲ್ದಾಣಗಳನ್ನು ಮಾಡಿದ್ರಲ್ಲ, ಈ ಗ್ರಾಮಗಳಲ್ಲೆಲ್ಲ ಬಸ್ ನಿಲ್ದಾಣ ಇರಲ್ಲಲ್ಲ, ಒಂದು ಸಣ್ಣ ನಿಲ್ದಾಣ ಮಾಡಿ ಅಲ್ಲಿ ಒಂದು ಕನ್ನಡಿ, ಒಂದು ಸೋಪು, ಒಂದು ಬಾಚಣಿಕೆ, ಒಂದು ಟವಲ್ ಇಡಬೇಕು ಅಂತ ಸರ್ಕಾರದ ಆದೇಶ. ಯಾಕೆ ಅಂತ ಕೇಳಿದರೆ, ನಮ್ಮವ್ರು ಎಲ್ಲೇ ಹೋಗೋದಾದರೂ ಹಳ್ಳಿಯವರು ಇವರಲ್ಲ, ಅವರು ನಮ್ಮ ಒಂದು ಇದೇ ಇರಲ್ಲ, ಸ್ವಚ್ಛತೆ ಇರಲ್ಲ. ಅದಕ್ಕೆ ಅವ್ರಿಗೇನು ಬಸ್ ಹತ್ತುವಾಗ ಅವ್ರು ಬಂದು ಮುಖ ತೊಳೆದು, ಎಂಥ ಕಲ್ಪನೆ. ಬೆಂಗಳೂರಿನ ಕರ್ನಾಟಕ ಪಾಂಡ್ಯದಲ್ಲಿ ಆ ಸಾಲ ಮರಗಳನ್ನು ನೆಟ್ಟಿದ್ದಲ್ಲ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಮಾತಾಡೋಕೆ ಹೋದರೆ ನನಗೆ ಭಾಳ ಖುಷಿ ಆಗುತ್ತೆ. ಇನ್ನೊಂದು 2-3 ವಿಚಾರಗಳು. ಮುಳುಗಡೆ ಬಗ್ಗೆ ನಾವು ಮಾತನಾಡುವಾಗ ತಕ್ಷಣಕ್ಕೆ ನಮಗೆ ನೆನಪಾಗುವಂಥವ್ರು ನಾ ಡಿಸೋಜ ಅವರು, ಅಥವಾ ದ್ವೀಪ ಸಿನಿಮಾ ಇರಬಹುದು, ಮತ್ತು ನೀವು. ಏಕೆಂದರೆ ಮುಳುಗಡೆಯನ್ನು ಅನುಭವಿಸಿ, ಅಲ್ಲಿ ನೋವು ಸಂಕಟಗಳನ್ನು ನೇರವಾಗಿ ಅನುಭವಿಸಿ ಅದರಿಂದ ಸಾಕಷ್ಟು ತೊಂದರೆಗೊಳಗಾದಂಥವ್ರು. ಅಲ್ಲಿಂದ ಇಡೀ ಒಂದು ಬದುಕನ್ನು ಕಟ್ಟಿರುವಂಥ ಜಾಗದಿಂದ ಇನ್ನೊಂದು ಕಡೆ ಕಂಪ್ಲೀಟಾಗಿ ವಲಸೆ ಹೋಗಿ ಬೇರೆ ಕಡೆ ಶಿಫ್ಟ್ ಆಗಿ ಹೊಸ ಬದುಕನ್ನು ಕಟ್ಕೊಳ್ಳುವಂಥದ್ದು ಇದೆಯಲ್ಲ, ದೊಡ್ಡ ಚಾಲೆಂಜ್ ಅದು. ಅದ್ರ ಬಗ್ಗೆನೂ ತಾವು ಪುನರ್ವಸುನಲ್ಲಿ ಅದನ್ನೇ ಆಧಾರವಾಗಿ ಇಟ್ಕೊಂಡು ಬರೆದಿದ್ದೀರಿ. ಈಗ ಏನು ಅನ್ನಿಸ್ತಾಯಿದೆ ಸರ್ ಮುಳುಗಡೆದು? ಮತ್ತು ಅಲ್ಲಿ ಏನಾಗುತ್ತೆ ಅಂತ, ಒಂದು ಕಡೆ ಪ್ರಗತಿ, ನಮಗೊಂದು ಡೆವಲಪ್ಮೆಂಟು ವರ್ಸಸ್ ಪರಿಸರ. ಇದು ಈ ಪ್ರಗತಿ ಪರಿಸರದ ಸಂಘರ್ಷ ಇವತ್ತಿನದಲ್ಲ. ಯಾವ ಕಾಲದಲ್ಲಿ ಕಾಂಡವವನ್ನು ಸುಟ್ಟು ಇಂದ್ರಪ್ರಸ್ಥವನ್ನು ಕಟ್ಟಿದ್ದೇವೋ ಆ ಕಾಲದಿಂದಲೂ ಒಂದು ರೀತಿಯಲ್ಲಿ ಇದ್ದಿದ್ದೆ. ಆದರೆ ಈ ನಮಗೆ, ಅಥವಾ ಇವತ್ತು ಒಬ್ಬ ಪ್ರಜ್ಞಾವಂತ ವ್ಯಕ್ತಿ ಕೂಡ ಯೋಚನೆ ಮಾಡುವಾಗ ಇವೆರಡರ ನಡುವೆ ಆಯ್ಕೆ ಹೇಗೆ ಅನ್ನೋದು, ಅವೆರಡರ ನಡುವಿನ ಗೆರೆ ಭಾಳ ತೆಳುವಾಗಿರೋದು. ಇವತ್ತು ಶರಾವತಿಯ ಮುಳುಗಡೆ ಆ ಒಂದು ಹಂತದಲ್ಲಿ ಆಯಿತು, ಅಲ್ಲಿ ನಿಲ್ತು ಅಂತ ಆಗಿದ್ದರೆ ನಮಗೆ ಅದೊಂದು ಸಂಘರ್ಷದ ವಿಚಾರ ಆಗ್ತಿರಲಿಲ್ಲ. ಬೇಕು, ನದಿಗಳು ಮಾನವನ ಬಳಕೆಗೆ ಬೇಕು, ಬಳಸೋಣ ಅಂತ ಹೇಳ್ಬೋದಾಗಿತ್ತು. ಆದರೆ ಇವತ್ತು ಏನಾಗ್ತಾ ಇದೆ, ನಮ್ಮ ಪ್ರಗತಿಯ ಹಪಾಪಿ ಅಂತಂದರೆ, ಇರುವುದೆಲ್ಲದನ್ನು ನಾವು ಹಾಳು ಮಾಡಿದ್ರೂ ಚಿಂತೆ ಇಲ್ಲ, ನಮಗೇನಾಗಬೇಕು ಅದಾಗಬೇಕು ಅಂತೇಳಿ. ಈಗ ಉದಾಹರಣೆಗೆ, ರಾತ್ರಿ ಹೊತ್ತು ನಾವು ಒಂದು ಸಂಪರ್ಕಕ್ಕೆ ಅಡಚಣೆ ಆಗ್ತಾಯಿದೆ ಅಂತಂತಂದರೆ ಅಭಯಾರಣ್ಯದ ನಡುವೆ ಇರುವ ರಸ್ತೆಯನ್ನು ತೆರವುಗೊಳಿಸಬೇಕು ಅನ್ನುವಂಥದ್ದಕ್ಕೆ ಹೋಗ್ತಾಯಿದ್ದೀವಿ ನಾವು. ಇವತ್ತು ಬೇಕಿತ್ತ? ಇವತ್ತು ಅತಿ ಮಾಲಿನ್ಯದ ಬಗ್ಗೆ ಮಾತಾಡ್ತೀವಿ ನಾವು.
ಅದು ಯಾವ ಲೆವೆಲ್ಲಿಗೆ ಹೋಗಿದೆ ಅಂದರೆ ಈ ಬೆಳಕಿನ ಅತಿ ಪ್ರಸರಣ ಇದೆ ನೋಡಿ. ಇವತ್ತು ಬೆಂಗಳೂರಲ್ಲಿ ನೀವು ನೋಡಿದ್ರೆ ಏರ್ಪೋರ್ಟಲ್ಲಿ ಇರುವಂಥ ಹತ್ರ ರಸ್ತೆಯಲ್ಲಿ ಹಾಕಿರುವಂಥ ಲೈಟನ್ನು ನೋಡಿದ್ರೆ ನಾವು ಹೇಳ್ತೀವಿ ಅಲ್ಲಿ ವಿದ್ಯುತ್ತು ಇಲ್ಲ, ಓದೋ ಮಕ್ಕಳಿಗೆ ವಿದ್ಯುತ್ ಇಲ್ಲ ಅಂಥೇಳಿ. ಅಲ್ಲಿ ಅಷ್ಟು ಬಳಸ್ತೀವಿ, ಇಲ್ಲೆಲ್ಲೋ ಕಾಡು ಕಡಿತೀವಿ. ಈ ಮಟ್ಟದ ಈ ಏನು ಹೇಳಬೇಕು ಅದಕ್ಕೆ ವ್ಯತ್ಯಾಸಗಳು ಬೇಕಾ? ಅದೇ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನೀವು ಹೇಳಿದಾಗ ಏರ್ಪೋರ್ಟ್ಗಳಲ್ಲಿ ಕತ್ಲೆ ಆಗೋದಿಲ್ವೇನೋ? ಅಲ್ಲಿ ಕತ್ಲೆನೇ ಆಗಲ್ಲ ಕತ್ಲೆ ಆಗಲ್ಲ. ಅವ್ರು ಕತ್ಲೆಯನ್ನು ಕಾಣದೇ ಇರೋ ಜಗತ್ತು. ನೀವು ಇದನ್ನು ನೋಡಿದಾಗ ನಮಗೆಲ್ಲೋ ಶರಾವತಿ ಅಂಥದ್ದು ಇವತ್ತು ಅಲ್ಲಿ ಶರಾವತಿಯಲ್ಲಿ ಉಳಿದವರು, ಈಗ ನಾವು ಅರ್ಧ ಮುಳುಗಿ ಅರ್ಧ ಉಳಿದವರು. ನಮ್ಮಂಥವ್ರಿಗೆ ಏನು ಅಂತಂದರೆ, ಅಥವಾ ಅಲ್ಲಿರೋವಂಥವರಿಗೆ ನಾವು ಇಲ್ಲಿ ಇರ್ತೀವೋ ಇರಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಅವರು ಭವಿಷ್ಯವೇ ಡೋಲಾಯಮಾನ ಮಾಡಿಟ್ಟಿದ್ದೀವಿ ನಾವು ಇವತ್ತು ಒಂದು ಯಾವುದ್ಯಾವುದೋ ಹೊಸ ಪ್ರಾಜೆಕ್ಟ್ಗಳನ್ನು ಜೋಡಣೆ ಮಾಡ್ತಾನೇ ಇದ್ದೀವಿ. ಪಂಪ್ ಸ್ಟೋರೇಜು ಅಂತೀವಿ, ಬೆಂಗಳೂರಿಗೆ ನೀರು ತಗೊಂಡು ಹೋಗಬೇಕು ಅಂತೀವಿ, ಅದಕ್ಕೆ ಇನ್ನೆಲ್ಲೋ ಪೈಪ್ಲೈನು ಅಂತಂದರೆ ಸಣ್ಣ ಪೈಪ್ ಅಲ್ವಲ್ಲ, ವಿಸ್ತಾರವಾದ ಜಾಗದಲ್ಲಿ ಹೋಗಬೇಕು. ಜೊತೆಗೆ ಅದಕ್ಕೊಂದು ದೊಡ್ಡ ಪಂಪ್ ಮಾಡೋದಕ್ಕೆ ಒಂದು ದೊಡ್ಡ ರಿಸೀವಿಂಗ್ ಸ್ಟೇಷನ್ ಅದ್ರ ಪಕ್ಕದಲ್ಲಿ ಆಗಬೇಕು. ಎಷ್ಟೆಲ್ಲ ಜಾಗ ಕಾಡುಗಳು ಹೋಗುತ್ತೆ. ಪಂಪ್ ಸ್ಟೋರೇಜ್ ಆದರಂತೂ ನಮ್ಮ ಚನ್ನಭೈರಾದೇವಿಯ ಜಾಗ ಪೂರ್ತಿ ನಾಶ ಆದಾಗೆ. ನಿಜ ಒಂದು ಇದರಲ್ಲಿ ಹೇಳ್ತೀನಿ ನಾನು, ಇವತ್ತು ನಮಗೆ ಸೋಲಾರ್ ಎನರ್ಜಿ ಸಿಗ್ತಾಯಿದೆ. ಈ ಕಳೆದ 10 ವರ್ಷದಲ್ಲಿ ನೀವು ಎಲ್ಲೋ ಈ ಹೊಸ ಪ್ರಾಜೆಕ್ಟ್ ತಗೊಂಬಂದರು, ಪರಿಸರ ನಾಶ ಆಗ್ತಾಯಿದೆ ಅದಕ್ಕೋಸ್ಕರ ವಿರೋಧಿಸ್ತಾ ಇದ್ದಾರೆ ಅನ್ನೋ ಪ್ರಾಜೆಕ್ಟ್ಗಳು ಯಾಕೆ ಬರಲಿಲ್ಲ ಗೊತ್ತಾ? ನಮಗೆ ಇವತ್ತು ಸಮೃದ್ಧವಾಗಿ ಸೋಲಾರ್ ಸಿಗ್ತಾ ಇರೋದ್ರಿಂದ. ಸೋಲಾರ್ ಹಗಲು ಮಾತ್ರ ಸಿಗುತ್ತೆ, ರಾತ್ರಿಗೆ ಏನು ಅನ್ನೋದಕ್ಕೋಸ್ಕರ ಈ ಪಂಪ್ ಸ್ಟೋರೇಜ್ ಸ್ಕೀಮನ್ನು ಮಾಡ್ತಾ ಇರೋದು. ಪಂಪ್ ಸ್ಟೋರೇಜ್ ಸ್ಕೀಮ್ ಅಗತ್ಯ ಕೂಡ ಹೌದು, ಆದರೆ ಎಲ್ಲಿ ಹೇಗೆ ಅನ್ನುವುದರ ವಿವೇಚನೆ ನಮಗೆ ಬೇಕು. ಈಗ ನೋಡಿ, ಈ ಹಗಲು ನಮಗೆ ಸಮೃದ್ಧವಾದ ವಿದ್ಯುತ್ ಸಿಗ್ತಾ ಇದೆ, ಅದರಿಂದ ಯಾವುದೋ ನೀರನ್ನು ಪಂಪ್ ಮಾಡಿ ಮೇಲಿನ ಜಾಗಕ್ಕೆ ತಗೊಂಡೋಗೋಣ, ರಾತ್ರಿ ಅದರಿಂದ ವಿದ್ಯುತ್ ಬಳಸ್ಕೊಳ್ಳೋಣ, ಒಳ್ಳೆಯ ಯೋಜನೆ, ತಾಂತ್ರಿಕವಾಗಿ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನೀವು ಇಷ್ಟೆಲ್ಲ ಡ್ಯಾಮ್ ಮಾಡಿ ಒಂದು 130-140 ಕಿಲೋಮೀಟರ್ ಹರಿಯುವಂಥ ಒಂದು ನದಿಯ ಪ್ರದೇಶದಲ್ಲಿ 5 ಡ್ಯಾಮು, 6 ಸುರಂಗ, 5 ಪವರ್ ಸ್ಟೇಷನ್ನು ಇಷ್ಟೆಲ್ಲ ಮಾಡಿದ್ದೀರಿ ಒಂದು 30 ಕಿಲೋಮೀಟರ್ ಇದರಲ್ಲಿ. ಮತ್ತು ಇದೇ ಜಾಗದಲ್ಲಿ ಇನ್ನೊಂದು ಯೋಜನೆ ಬೇಕಾ? ಅದೇ ಎಲ್ಲ ನಮ್ಮದೆಲ್ಲ ಪ್ರಗತಿ ಬೇಕು, ಆದರೆ ಅನ್ಪ್ಲ್ಯಾನ್ಡ್ ಎಲ್ಲದಕ್ಕೂ ಪ್ಲ್ಯಾನ್ಡ್. ಅದಕ್ಕೆ ನಾವು ಮಾತಾಡ್ತಾ ಇರೋದ್ರಿಂದ ಅದೇ ವಿಷಯಕ್ಕೆ ಬರ್ತಿದ್ದೀನಿ ನಾನು. ವಿಶ್ವೇಶ್ವರಯ್ಯನವರು ಆ ಕಾಲದಲ್ಲಿ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೀತಾರೆ. ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ. ಯಾಕೆ ಅದನ್ನು ಬರೆಯುವಂಥದ್ದು ನೋಡಿ, ಕೆಲವು ವಿಚಾರಗಳನ್ನು ವಿಶ್ವೇಶ್ವರಯ್ಯನವರು ಮೈಸೂರಲ್ಲಿ ರಾಜೀನಾಮೆ ಕೊಟ್ಟು ಇಲ್ಲಿಂದ ಹೋದ ನಂತರ ಅವರಿಗೆ ಆಗ ಭಾರತದಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಶುರುವಾಗಿತ್ತು. ಏನಾದ್ರು ಮಾಡಬೇಕು ಅಂತೇಳಿ ಅವರು ಇಲ್ಲಿಂದ ಹೋದವರು ಹರ್ಬರ್ಟ್ ಹೂವರ್ ಅಂತ ಅಮೇರಿಕನ್ ಪ್ರೆಸಿಡೆಂಟ್ ಆಗ್ತಾರೆ ಆಮೇಲೆ ನಿಮಗೆ. ಹೂವರ್ ಡ್ಯಾಮ್ ಕಟ್ಟಿರುವಂಥವ್ರು, ಅವರು ಕಮರ್ಷಿಯಲ್ ಸೆಕ್ರೆಟ್ರಿ. ಅವ್ರ ಹತ್ರ ಹೋಗ್ಬಿಟ್ಟು ಇಂಟ್ರ್ಯೂ ಮಾಡ್ತಾರೆ. ನಾನೀಗ ಈ ಭಾರತದ ರಿಸ್ಟ್ರಕ್ಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಏನೋ ಪುನರುತ್ಥಾನ ಆಗಬೇಕಾಗಿದೆ ನಮಗೆ, ನಾವು ನಿಮ್ಮ ಆಗೋದಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತ ಕೇಳಿದರೆ ಆ ಮನುಷ್ಯ ಭಾಳ ಜಂಬದ ಮನುಷ್ಯ. ಅವು ಹೂವರ್ ಡ್ಯಾಮ್ ಕಟ್ಟಿರುವಂಥ ಒಂದು ಅಹಂಕಾರ ತುಡಿತಾ ಇರುತ್ತೆ ಅವನ ಹತ್ರ. ಅವನು ಹೇಳ್ತಾನೆ, ಆಗಲ್ಲ ನಿಮ್ಮ ಹತ್ರ, ನೀವು ಭಾರತೀಯರ ಆಲಸ್ಯಗಳು, ಜಡರು, ನಿಮಗೆ ಕನಸಿಲ್ಲ, ನೀವು ನಿದ್ರಾವಶರು ಯಾವಾಗಲೂ, ನಿಮ್ಮ ಹತ್ರ ಇಂಥದ್ದೇನೂ ಆಗದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ವಾಪಸ್ ಬಂದು ಅವ್ರು ಕೂತು 2 ಪುಸ್ತಕ ಬರೀತಾರೆ. ಒಂದು ರೀಸ್ಟ್ರಕ್ಚರಿಂಗ್ ಇಂಡಿಯಾ ಅಂತ ಒಂದು ಬರೀತಾರೆ, ಇನ್ನೊಂದು ಪ್ಲಾನ್ಡ್ ಎಕಾನಮಿ ಅಂತ ಬರೀತಾರೆ, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ. ಅದನ್ನು ಬರೆದ ನಂತರದಲ್ಲಿ 1938ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಕಾಂಗ್ರೆಸ್ ಒಂದು ಕಮಿಟಿ ಮಾಡುತ್ತೆ, ಅದಕ್ಕೆ ಅವರು ಅಧ್ಯಕ್ಷರಾಗ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರು. ಅವರು ವಿಶ್ವೇಶ್ವರಯ್ಯನವರು ಸೇರಿದಾಗ ಒಂದು ಪ್ಲಾನಿಂಗ್ ಕಮಿಟಿ ಅಂತ ಬಾಂಬೆನಲ್ಲಿ ಮಾಡ್ತಾರೆ. ಆ ಪ್ಲಾನಿಂಗ್ ಕಮಿಟಿ ಅಂತ ಆಗೋದಕ್ಕೆ ಇದು ಈ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಮೊಟ್ಟ ಮೊದಲಿಗೆ 5 ವರ್ಷದ ಪಂಚವಾರ್ಷಿಕ ಯೋಜನೆ, 10 ವಾರ್ಷಿಕ ಯೋಜನೆಗಳನ್ನು, ದಶವಾರ್ಷಿಕ ಯೋಜನೆಗಳು ಅಂತ ಅದರ ಐಡಿಯಾವನ್ನು ಮೂಟು ಮಾಡಿದ್ದು ಅದರಲ್ಲಿ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ನಮ್ಮದು ಪ್ಲಾನ್ಡ್ ಎಕಾನಮಿ ಆಗಬೇಕಾಗಿತ್ತು. ಆಮೇಲೆ 1950ರಲ್ಲಿ ಪ್ಲಾನಿಂಗ್ ಕಮಿಷನ್ ಬಂತಲ್ಲ, ಆಗ ಇವರು ರಾಮಸ್ವಾಮಿಗಳು ಹೇಳ್ತಾರೆ, ವಿಶ್ವೇಶ್ವರಯ್ಯನ ವಿರುದ್ಧವಾಗಿ ಕಾವೇರಿ ಗಲಾಟೆಯಲ್ಲಿ ಆರ್ಗ್ಯೂ ಮಾಡಿರ್ತಾರಲ್ಲ ಮದ್ರಾಸಿನ ಪರವಾಗಿ, ಅವರೇ ಹೇಳ್ತಾರೆ, ವಿಶ್ವೇಶ್ವರಯ್ಯನವರು ಇದಕ್ಕೆ ಅಧ್ಯಕ್ಷರು ಮಾಡಿದೆ, ನಾವು ಅನ್ಯಾಯ ಮಾಡ್ಕೊಬಿಟ್ವಿ ಪ್ಲಾನಿಂಗ್ ಕಮಿಷನಿಗೆ ಅಂತೇಳಿ ಮೊದಲು ಪ್ರಾರಂಭ ಆದಾಗ 1950ರಲ್ಲಿ. ಇದೆಲ್ಲ ಯಾಕೆ ಹೇಳಿದೆ ನಾನು ಅಂತಂದರೆ, ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಸ್ಥಳೀಯವಾಗಿ ದೊರೆಯುವ ಸಂಪನ್ಮೂಲಗಳನ್ನು ಬಳಸಿ ನಮ್ಮದೇ ಆದ ಒಂದು ಯೋಜನೆಗಳನ್ನು ಇಟ್ಟುಕೊಂಡು ನಮ್ಮದೇ ಆದ ಪ್ಲಾನ್ಡ್ ಎಕಾನಮಿ ಬೇಕು ಅನ್ನುವಂಥ ಒಂದು ಆಲೋಚನಾ ಪದ್ಧತಿ ಇತ್ತಲ್ಲ,
ಅದನ್ನು ನಾವು ಕೈಬಿಟ್ಟು ಆಗ ನಾವು ಬೇರೆ ದೇಶಗಳಿಂದ ನೇರವಾಗಿ ನನ್ನ ಯೋಜನೆಗಳನ್ನು ಕಾಪಿ ಮಾಡ್ಕೊಂಡ್ವಿ, ತಂದ್ವಿ ಇಲ್ಲಿಗೆ. ಸರಿ, ಆ ಕೆಲವು ವರ್ಷಗಳ ಕಾಲ ತುಂಬ ಅಗತ್ಯ ಇತ್ತು. ನಾವು ಜಲಾಶಯಗಳನ್ನು ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ದೇವಾಲಯಗಳನ್ನು ಹಾಗೆ ನಾವು ಪೂಜನೀಯ ಭಾವದಿಂದ ಪ್ರಾರಂಭ ಮಾಡಿ ಬೆಳೆಸ್ಕೊಳ್ತಾ ಬಂದ್ವಿ. ಅದು ಅಪೇಕ್ಷಣೀಯವಾಗಿತ್ತು. ಆದರೆ ಅದು ಮುಂದುವರಿತಾ ನಮ್ಮಲ್ಲಿ ಇದ್ದಂತಹ ಈ ಏನು ಹೇಳಬೇಕು ನಿಮಗೆ, ಭ್ರಷ್ಟ ಮನಸ್ಥಿತಿ ಎಲ್ಲಿಗೆ ತಗೊಂಡೋಗ್ಬಿಡ್ತು ಅಂತಂದರೆ, ನನಗೆ ದುಡ್ಡು ಬರುವ ಯಾವುದೇ ಯೋಜನೆ ಯಾರು ಅದು ದೇಶಕ್ಕೆ ಹಿತ ಅನ್ನುವಂಥ ಈ ಅರ್ಬುದ ರೋಗದಂತಹ ಡೆವಲಪ್ಮೆಂಟ್ ಶುರು ಆಗ್ಬಿಡ್ತು ನಮ್ಮದು. ಅದು ವಿವೇಚನಾರಹಿತವಾಗಿ ಶರಾವತಿಯಂಥ ಕಾಳಿಯಂಥ ಪ್ರದೇಶಗಳನ್ನು ನಿಜವಾಗಿ ಹೇಳಬೇಕು ಅಂತಂದರೆ ನಾಚದ ಅಂಚಿಗೆ ತಳ್ಳಿಬಿಟ್ಟಿದೆ ಅದೀಗ.